ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಾ, ಮಾವನ ಚಿರುಣ ಒಂದ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಗೆ ಕೋಪದಲ್ಲಿ ನಿನ್ ಮೇಲೆ ಕೈ ಮಾಡ್ಬಿಟ್ಟೆ, ಕ್ಷಮಿಸ್ಬಿಟ್ಟು. ಪರವಾಗಿಲ್ಲ ಬಿಡಿ ಮೇಡಮ್, ನಾನು ಅದನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ಏನಪ್ಪ ಇದು? ಸ್ವಲ್ಪ ಹೊತ್ತಿಗೂ ಮುಂಚೆ ದೀಪನ್ ಮೇಲೆ ಕಂಡ ಕಾರ್ತಿದ್ದವಳು ಈಗ ಅವಳನ್ನ ಹೊಗಳಿ ಅಟ್ಟಕ್ಕಿರಿಸ್ತಿದ್ದಾಳೆ. ಇಷ್ಟಕ್ಕೂ ಇವಳು ಬದಲಾವಣೆಗೆ ಕಾರಣ ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಅಲ್ಲ ಮಾವ, ಚಿರು ಏನೋ ನಿಮಗ್ ಗಿಫ್ಟ್ ಕೊಟ್ಟ, ನೀ ಚಿರುಗೇನು ಗಿಫ್ಟ್ ಕೊಡಲ್ವಾ? ಓಹ್ ಹೌದಲ್ಲ, ನೆನಪಿಸಿದ್ದು ತುಂಬ ಒಳ್ಳೇದಾಯಿತು. ಒಂದು ನಿಮಿಷ ಬಂದೆ. ಏನಪ್ಪ ಚಿರು, ಅಪ್ಪ ಸಿಕ್ಕಿದ ತಕ್ಷಣನೇ ನೀನು ಅದಕ್ಕೆನ ಮರ್ತ್ಬಿಟ್ಟಿಯಾ? ಚಿರು, ನಿಮ್ಮ ಅದಕ್ಕೆ ನಿನ್ನ ಅಮ್ಮನ ಸ್ಥಾನದಲ್ಲಿದ್ದು ನಿನ್ನನ್ನು ಬೆಳೆಸಿದಾಳೆ, ಅದನ್ನ ಮಾತ್ರ ಮರಿಬೇಡ. ಆಹಾ, ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಡ್ತಿದೆ ಸುಕ್ಕು. ಅಷ್ಟಕ್ಕೂ ನೀನು ಎಲ್ಲರ ಮುಂದೆ ಹೇಳ್ತಿದ್ಯಲ್ಲ, ಯಾರನ್ನ ಮೆಚ್ಚಕ್ ಈಗ ಹೇಳ್ತಿದ್ಯೋ? ನಾನು ಯಾಕ್ರಿ ಯಾರನ್ನ ಮೆಚ್ಚಿಸ್ಲಿ? ನಾನೇನ್ ನಿಮ್ ತರ ಬಕೆಟ? ಬಾಬಾ ಬಂದ ತಕ್ಷಣ ಓಡೋಗಿ ಬ್ರೀಫ್ ಕೇಸ್ ಇಟ್ಕೋತಿರಲ್ಲ. ನಮ್ಮ ಅಣ್ಣನ ಮೇಲಿನ ಅಭಿಮಾನದಿಂದ ನಾವೆಲ್ಲ ಮಾಡೋದು. ನೀನ್ ಹೇಳಿದಿಲ್ಲ ಬಕೀಟು ಅಂತಾರ, ಆಗಲ್ಲ. ಇದೆಲ್ಲ ನಿನಗೆಲ್ಲ ಅರ್ಥ ಆಗತ್ತೆ. ಅದಕ್ಕೆ ನಂಗೆ ಯಾವತ್ತಿದ್ರೂ ನೀವೇ ಮೊದಲು, ನಾನು ಯಾವತ್ತಿದ್ರೂ ನಿಮ್ಮ ಮಗನೇ. ಅದ್ ನನ್ಗೆ ಗೊತ್ತು ಚಿರು. ಅಂತೂ ಇಷ್ಟು ವರ್ಷ ಆದ್ಮೇಲೆ ನೀನು ಮಾವ ಒಂದಾಗಿದ್ದೀರಲ್ಲ, ನನಗದೇ ಸಂತೋಷ. ಚಿರು ತಗೋ, ಇದು ನಿಂಗೆ. ಬಾಬಾ, ಇದು ಚಿರುಗೆ ತಾನೆ, ಕೊಡಿ ಚಿರುಗೆ. ಇದು ಚಿರುಗಲ್ಲಮ್ಮ, ಇದು ಇವತ್ತಿನ ನಮ್ಮ ಖುಷಿಗೆ ಕಾರಣ ಆಗಿರೋ ದೀಪಂಗೆ. ಸೌಂದರ್ಯ, ಇದನ್ನ ಚಿರು ದೀಪಂಗ್ ಕೊಡೋ ಹಾಗೆ ನೀನೇ ಮಾಡ್ಬೇಕಮ್ಮ. ಹಾ ಮಾವ, ಅದಕ್ಕೇನಂತೆ. ಚಿರು, ಖಂಡಿತ ಕೊಡ್ತೀನಿ. ಅದಕ್ಕೆ ನೀವು ಮತ್ತೆ ಅಪ್ಪ ಹೇಳಿದ್ನ ಮಾಡೇ ಮಾಡ್ತೀನಿ. ಅಬ್ಬಾ, ಈ ಮಾತು ಕೇಳಿ ತುಂಬಾ ಸಂತೋಷ ಆಗ್ತಿದೆ. ಬಾವಾ, ಅಷ್ಟಕ್ಕೂ ಇದೇನ್ ಗಿಫ್ಟ್ ತೋರಿಸಿ, ನಾವು ನೋಡಿ ಕಣ್ ತುಂಬ್ಕೋತೀವಿ. ಗೊತ್ತಾಗುತ್ತೆ. ಅದಕ್ಕಿಂತ ಮೊದಲು ಎಲ್ಲರೂ ದೇವ್ರ ಮನೆ ಹತ್ರ ಬನ್ನಿ. ಅಯ್ಯೋ, ಅಲ್ಲಿವರೆಗೂ ಯಾಕೆ, ಇಲ್ಲೇ ಕೊಡ್ಸ್ಬೇಡಿ. ಹಾಗಲ್ಲಮ್ಮ ಸುಕನ್ಯಾ, ಕೆಲವೊಂದು ವಸ್ತುಗಳನ್ನ ಎಲ್ಲಿ ಕೊಡಬೇಕು ಅಲ್ಲಿ ಕೊಟ್ರೇನೆ ಚಂದ. ಕರೆಕ್ಟ್ ಆಗಿ ಹೇಳಿದೆ ಅಣ್ಣ, ಅದೆಲ್ಲ ಈ ದಡ್ಡಿಗೆ ಅರ್ಥ ಆಗತ್ತೆ. ಬನ್ನಿ, ಎಲ್ಲ ದೇವ್ರ ಮನೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.